ಬಾಸ್ ಟಿ ವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಮೇ ಮಾಸ ಭವಿಷ್ಯ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಶಿವಫಲಗಳು ಪ್ರಾಪ್ತಿ ಆಗ್ತಾ ಇದೆ, ಅನುಕೂಲ ಆಗ್ತಾ ಇದೆ. ವೃಷಭ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಮನೆ ಕಟ್ಟುವಂಥ ಯೋಗ ಇದೆ. ಮನೆ ಕಟ್ತಾ ಇದ್ದೀರಾ, ನಿಮಗೆ ಸೈಟ್ ತೆಗೆದುಕೊಳ್ಳುವಂಥ ಯೋಗ, ಸೈಟ್ ತೆಗೆದುಕೋಬೋದು. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನಿಮಗೆ ಗಮನವಹಿಸಿ ಅದು ಅನುಕೂಲ ಆಗುತ್ತೆ. ಉದ್ಯೋಗದಲ್ಲಿ ಯಶಸ್ಸು, ಕೀರ್ತಿ, ಲಾಭ, ಜಯ, ಸರ್ವತೋಮುಖವಾಗಿರ್ತಕ್ಕಂಥ ಯಶಸ್ಸು ಈ ವೃಷಭ ರಾಶಿಯವರಿಗೆ ಸಿಗುತ್ತೆ. ಕಾರಣ ಇಷ್ಟೇ, ಏಕಾದಶ ಸ್ಥಾನದಲ್ಲಿರ್ತಕ್ಕಂಥ ಶನಿಯು ಅತ್ಯುತ್ತಮವಾಗಿರ್ತಕ್ಕಂಥ ಫಲವನ್ನು ಕೊಡ್ತಾನೆ. ಕರ್ಮದ ಫಲ ಅಂದರೆ ಪೂರ್ವಾರ್ಜಿತ ಕರ್ಮದ ಪುಣ್ಯದ ಫಲವು ಈಗ ಪ್ರಾಪ್ತಿಯಾಗ್ತಾ ಇದೆ. ಅಂದರೆ ಗುರುಬಲ ಕೂಡ ಇದೆ. ಗುರು ಕೂಡ ಪುಣ್ಯದ ಫಲವನ್ನು ಕೊಡ್ತಾನೆ. ಗುರು ದ್ವಿತೀಯ ಭಾವದಲ್ಲಿದ್ದು ಶಿವಫಲವನ್ನು ಕೊಡ್ತಾನೆ. ಅತ್ಯುತ್ತಮವಾಗಿರ್ತಕ್ಕಂಥ ಶಿವಫಲವನ್ನು ಗುರುವಿನ ಅನುಗ್ರಹದಿಂದ ಆಗುತ್ತೆ. ಧನಸ್ಥಾನ ಅಂತ ಏನು ಹೇಳ್ತೀವಿ, ವೃಷಭ ರಾಶಿಯವರಿಗೆ ಧನಾಭಿವೃದ್ಧಿ ಆಗ್ತದೆ, ಧನ ಧಾನ್ಯಾಭಿವೃದ್ಧಿ ಆಗ್ತದೆ, ಯಶಸ್ಸು ಅಭಿವೃದ್ಧಿ ಆಗ್ತದೆ, ಕೀರ್ತಿ ಲಭ್ಯ ಆಗ್ತದೆ. ಇವತ್ತು ಎಲ್ಲ ರೀತಿಯ ಅನುಕೂಲಗಳು ದ್ವಿತೀಯ ಭಾವದಲ್ಲಿರ್ತಕ್ಕಂಥ ಗುರುವಿಂದ ಅನುಕೂಲ ಆಗ್ತದೆ. ವಾಕ್ಸ್ಥಾನದಿಂದ ಕುಟುಂಬ ಸ್ಥಾನ ಅಂದರೆ ಕುಟುಂಬ ವೃದ್ಧಿ ಆಗ್ತದೆ, ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ, ಜ್ಞಾನವಂತರಾಗ್ತಾರೆ, ಮನೆಯಲ್ಲಿ ದಾಂಪತ್ಯ ಚೆನ್ನಾಗಿರುತ್ತೆ, ಗಂಡ ಹೆಂಡತಿ ದಾಂಪತ್ಯ, ಬಂಧು ಬಳಗ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರು, ಆತ್ಮೀಯರು, ಬಂಧು ಬಳಗ ಎಲ್ಲರೂ ಕೂಡ ನಿಮ್ಮ ಜೊತೆ ಒಳ್ಳೆಯ ಸೌಹಾರ್ದಯುತವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿರತಕ್ಕಂಥವರು ಈ ವೃಷಭ ರಾಶಿಯವರಿಗೆ ಆಗ್ತಾರೆ. ಅಲ್ಲದೆ ಗುರುವಿನ ಪೂರ್ಣ ಅನುಗ್ರಹ ಇರೋದ್ರಿಂದ ಯಾವುದೇ ದೋಷಗಳಿದ್ದರೂ ಕೂಡ ಕೋಟಿ ಪಾಪ ವಿನಿಷತಿ, ಕೋಟಿ ಪಾಪ ದೋಷಗಳು ಕೂಡ ಈ ವೃಷಭ ರಾಶಿಗೆ ಪರಿಹಾರ ಆಗುವಂಥ ಯೋಗದ ಫಲಗಳು. ಇದು ಅತ್ಯುತ್ತಮವಾಗಿರ್ತಕ್ಕಂಥ ಅಮೃತಗಳಿಗೆ, ಅಮೃತ ಸಿದ್ಧಿ ಯೋಗ, ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ಯೋಗ ಅಂತ ನಾವು ಈ ವೃಷಭ ರಾಶಿಯವರಿಗೆ ನಾವು ಹೇಳಬೇಕಾಗತ್ತೆ. ಏಕಾದಶಿರ್ತಕ್ಕಂಥ ಶನಿಯು ಎಲ್ಲ ರೀತಿಯ ಶಿವಫಲಗಳನ್ನು ಕೊಡ್ತಾರೆ. ಯಾಕೆಂದರೆ ಶನಿಯಿಂದ ಬರತಕ್ಕಂಥ ಶಿವಫಲ ಅತ್ಯುತ್ತಮ ಕರ್ಮದ ಫಲವು ಶಿವಫಲಗಳು ಉತ್ಪತ್ತಿಯಾಗತ್ತೆ, ಪ್ರಾರಂಭ ಆಗುತ್ತೆ. ಅಂದರೆ ಯಾವುದೇ ನಿಮಗೆ ಪೂರ್ವಾಜಿತವಾಗಿರ್ತಕ್ಕಂಥ ದೋಷ ಇದ್ದರೂ ಕೂಡ ನಿವೃತ್ತಿಯನ್ನು ಹೊಂದಿ ನಿಮಗೆ ಶಿವಫಲವನ್ನು ಭಗವಂತ ಕೊಡ್ತಾನೆ. ಅತ್ಯುತ್ತಮವಾಗಿರ್ತಕ್ಕಂಥ ಶಿವಫಲವನ್ನು ಏಕಾದಶ ಸ್ಥಾನದಲ್ಲಿರ್ತಕ್ಕಂತಹ ಯಾವುದೇ ಪಾಪಗ್ರಹಗಳಿಗೆ, ಶುಭಗ್ರಹಗಳಿಗೆ, ಗ್ರಹ ಅರಿಷ್ಟಸ್ಥಾನಗತಃ ತೇಷಾಂಗ್ರಹಣ ಶಿವ ಏಕಾದಶ ಸ್ಥಾನ ಪ್ರಾಪ್ತ್ಯರ್ಥಂ. ಏಕಾದಶ ಸ್ಥಾನದಲ್ಲಿರ್ತಕ್ಕಂಥ ಗ್ರಹಗಳು ಶಿವಫಲಕ್ಕೆ ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತೀವಿ. ಹಾಗೆ ಎಲ್ಲ ರೀತಿಯ ಒಳ್ಳೆಯ ಫಲಗಳು ಶನಿಯ ಭಗವಂತನಿಂದ ತಮಗೆ ದೊರಕತ್ತೆ. ಮತ್ತು ವೃಷಭ ರಾಶಿಗೆ ಶನಿಯು ಕೂಡ ಒಳ್ಳೆಯ ಫಲವನ್ನೇ ಕೊಡ್ತಕ್ಕಂಥವನ್ನೇ ಆಗ್ತಾನೆ. ಅಂದರೆ ಧರ್ಮ ಕರ್ಮಾಧಿಪತಿ, ಧರ್ಮ ಮತ್ತು ಕರ್ಮಕ್ಕೆ ಕಾರಕನಾಗಿರ್ತಕ್ಕಂಥವನು, ಯೋಗ ಕಾರಕನಾಗಿರ್ತಕ್ಕಂಥವನು ಶನಿ ಇದಕ್ಕೆ ಆಗ್ತಾನೆ. ಹಾಗಾಗಿ ಈಗ ಗುರು ಕೂಡ ಈ ಒಂದು ರಾಶಿಗೆ ಅವನು ಒಳ್ಳೆಯ ಫಲವನ್ನೇ ಕೊಡ್ತಾನೆ. ಒಂದು ಲಾಭಸ್ಥಾನಾಧಿಪತಿ ಧನಸ್ಥಾನದಲ್ಲಿರೋದು, ಧನಾಧಿಪತಿ ಲಾಭಸ್ಥಾನದಲ್ಲಿರೋದು, ಶಿವಫಲ ಅತ್ಯುತ್ತಮವಾಗಿರ್ತಕ್ಕಂಥ ಶಿವಫಲ, ಅಮೃತಕ್ಕೆ ಸಮಾನವಾದಂಥ ಫಲ. ನೀವು ಯಾವುದು ಮುಟ್ಟಿದ್ರೂ ಬಂಗಾರ ಆಗುವಂಥದ್ದು, ಚಿನ್ನಕ್ಕೆ ಸಮ, ಅಷ್ಟು ಉತ್ತಮವಾಗಿರ್ತಕ್ಕಂಥ ಫಲ ಸಿಗತಕ್ಕಂಥ ಯೋಗ ಈ ಒಂದು ವೃಷಭ ರಾಶಿಯವರಿಗೆ. ಈ ವೃಷಭ ರಾಶಿಗೆ ಎಷ್ಟು ಚೆನ್ನಾಗಿದೆ ಅಂತ ನಾವು ಬಾಯಿನಲ್ಲಿ ಹೇಳಲಿಕ್ಕಾಗಲ್ಲ, ಅಷ್ಟು ಚೆನ್ನಾಗಿರ್ತಕ್ಕಂಥ ಶಿವಫಲಗಳು ಪ್ರಾಪ್ತಿಯಾಗಿದೆ, ಆಗ್ತಾ ಇದೆ ಅಂತ ನಾವು ಹೇಳ್ತೀವಿ. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೋದರೆ ಮಕ್ಕಳೆಲ್ಲ ವಿದ್ಯಾವಂತರಾಗ್ತಾರೆ, ಜ್ಞಾನವಂತರಾಗ್ತಾರೆ, ಒಳ್ಳೆಯ ಒಂದು ಸ್ಥಾನಮಾನವನ್ನು ಗಳಿಸುವಂಥ ಯೋಗ ಈ ಒಂದು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರ ಮಕ್ಕಳಿಗಿರ್ತದೆ. ಮತ್ತು ಸುಖ, ಶಾಂತಿ, ನೆಮ್ಮದಿ ಜೀವನದಲ್ಲಿ ದೊರಕುವಂಥ ಯೋಗವೂ ಕೂಡ ಈ ವೃಷಭ ರಾಶಿಯವರಿಗಿರುತ್ತೆ. ಅಲ್ಲದೇ ತಮ್ಮ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಅಂದರೆ ಸುಸ್ತು, ಆಯಾಸ ಆಗತ್ತೆ. ಈಗ ಒಂದು ಪ್ರಕೃತಿಯು ಕೂಡ ಬಹಳ ಉಷ್ಣ ಇದೆ, ಹಾಗಾಗಿ ಸ್ವಲ್ಪ ಮಟ್ಟಿಗೆ ನೀರನ್ನು ಜಾಸ್ತಿ ಕುಡಿಬೇಕು, ದ್ರವ ಪದಾರ್ಥವನ್ನು ಜಾಸ್ತಿ ತಗೋಬೇಕು, ಊಟ ತಿಂಡಿ ಆಹಾರವನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯಕ್ಕೆ ತಗೋಬೇಕು. ಇಲ್ಲ ಅಂದರೆ ಸ್ವಲ್ಪ ಆರೋಗ್ಯದಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆ ವ್ಯತ್ಯಾಸ ಆಗ್ಬೋದು. ಏನಾಗ್ಬೋದು, ಹೊಟ್ಟೆ ಸಂಬಂಧಪಟ್ಟಂಥ ಗ್ಯಾಸ್ಟ್ರಿಕ್ ಆಗೋದು, ಫುಡ್ ಪಾಯ್ಸನ್ ಆಗೋದು, ಆಹಾರದಲ್ಲಿ ವ್ಯತ್ಯಾಸ ಆಗಿ ವಾಮಿಟ್ ಆಗೋದು, ಲೂಸ್ ಮೋಷನ್ ಆಗೋದು, ಈ ಥರ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಣ್ಣ ಪುಟ್ಟ ತೊಂದರೆಗಳು ಆಗುವ ಸಾಧ್ಯತೆಗಳಿರೋದ್ರಿಂದ ತಾವು ಭಾಳ ಜಾಗ್ರತೆ, ಆರೋಗ್ಯದ ಬಗ್ಗೆ ಸ್ವಲ್ಪ ವಹಿಸಿದ್ರೆ ಸಾಕು. ತಾತ್ಕಾಲಿಕವಾಗಿ ಮೆಡಿಸಿನ್ ತೊಗೊಂಡ್ರೆ ಸಾಕು, ಅದು ಸರಿ ಹೋಗುತ್ತದೆ. ಇನ್ನು ತಮ್ಮ ಒಂದು ಪಿತ್ರಾಯಿತ ಆಸ್ತಿ ಇದ್ದರೆ ಅದು ಸಿಗುವಂಥ ಯೋಗ ಇದೆ, ಅದೂ ಕೂಡ ಪ್ರಯತ್ನ ಪಟ್ಟರೆ ಅದು ನಿಮಗೆ ಸಿಗುವಂಥ ಯೋಗ ಇದೆ. ಇನ್ನು ಮನೆ ಕಟ್ಟುವಂಥ ಯೋಗ ಇದೆ, ಸೈಟ್ ತೆಗೆದುಕೊಳ್ಳುವಂಥ ಯೋಗ, ಕಾರ್ ತೆಗೆದುಕೊಳ್ಳುವಂಥ ಯೋಗ, ಫ್ಲಾಟ್ ತೆಗೆದುಕೊಳ್ಳುವಂಥ ಯೋಗ, ಕೃಷಿ ಜಮೀನು ತೆಗೆದುಕೊಳ್ಳುವಂಥ ಯೋಗವೂ ಕೂಡ ತಮಗಿರುತ್ತೆ. ದೂರ ದೇಶದಲ್ಲಿ ಹೋಗಿ ತಾವು ಕೆಲಸ ಮಾಡ್ತಕ್ಕಂಥದ್ದು, ದೂರ ದೇಶ ಪ್ರಯಾಣ ಮಾಡ್ತಕ್ಕಂಥದ್ದು, ಇದು ಹೊರ ದೇಶಕ್ಕೆ ಹೋಗಿ ಅಲ್ಲಿ ಸಂಪಾದನೆ ಮಾಡ್ತಕ್ಕಂಥದ್ದು, ಮಕ್ಕಳ ಹೊರ ದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಕಳಿಸ್ತಕ್ಕಂಥದ್ದು. ಆನಂತರದಲ್ಲಿ ತಮಗೆ ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ತೀರ್ಥಯಾತ್ರೆ ಹೋಗಿ ನದಿ ಸ್ನಾನ, ಸಮುದ್ರ ಸ್ನಾನ ಮಾಡ್ತಕ್ಕಂಥ ಯೋಗಫಲ, ವಿಶೇಷವಾಗಿರ್ತಕ್ಕಂಥ ದಿವ್ಯ ಸಾನ್ನಿಧ್ಯವನ್ನು ಹೊಂದಿರತಕ್ಕಂಥ ಯತಿಗಳ ದರ್ಶನ, ಪೀಠಾಧಿಪತಿಗಳ ದರ್ಶನ, ಕ್ಷೇತ್ರ ದರ್ಶನ ಎಲ್ಲ ಮಾಡುವಂಥ, ತೀರ್ಥಯಾತ್ರಾ ಕ್ಷೇತ್ರಗಳ ದರ್ಶನ ಮಾಡುವಂಥ ಯೋಗಗಳು ತಮಗೆ ಪ್ರಾಪ್ತಿಯಾಗಿದೆ, ಆಗ್ತಾ ಇದೆ ಅಂತ ಹೇಳೋದಕ್ಕೆ ಭಾಳ ಸಂತೋಷ ಆಗ್ತದೆ. ಹಾಗಾಗಿ ಉದ್ಯೋಗದಲ್ಲಿ ಯಶಸ್ಸಿದೆ, ಪ್ರಮೋಷನ್ ಇದೆ, ದಾಂಪತ್ಯದಲ್ಲಿ ಸುಖ, ಶಾಂತಿ, ನೆಮ್ಮದಿ ಇದೆ. ತಮಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗಲಿ, ಕುಟುಂಬದಲ್ಲಾಗಲಿ ಎಲ್ಲ ಒಳ್ಳೆಯ ಫಲಗಳು ಉಂಟಾಗುತ್ತೆ.
ಪೂರ್ವ ಪುಣ್ಯ ವೃದ್ಧಿ ಆಗ್ತಾ ಇದೆ. ಇನ್ನು ಅದೃಷ್ಟ ನಿಮಗೆ ಒಲಿದು ಬರ್ತಾ ಇದೆ. ಎಂಥ ಕಷ್ಟಗಳಿದ್ದರೂ ಪರಿಹಾರವಾಗುವಂಥ ಶುಭಫಲಗಳು ಪ್ರಾಪ್ತಿ ಆಗ್ತಾ ಇದೆ. ಈಗಾಗಲೇ ನಿಮಗೆ ಸಾಕಷ್ಟು ಅನುಭವಕ್ಕೆ ಬಂದಿರ್ತದೆ. ಇನ್ನೂ ಹೆಚ್ಚಿನ ಅನುಭವಗಳು, ಒಳ್ಳೆಯ ಶುಭಫಲಗಳ ಅನುಭವ ನಿಮಗೆ ಬರುತ್ತೆ. ಉದ್ಯೋಗದಲ್ಲಿ ಪ್ರಗತಿ ಸಿಗುತ್ತೆ, ಪ್ರಮೋಷನ್ ಸಿಗುತ್ತೆ, ಎಲ್ಲ ರೀತಿಯ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಈ ಒಂದು ವೃಷಭ ರಾಶಿಯವರಿಗೆ ಅತ್ಯಂತ ಶುಭಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳೋದಕ್ಕೆ ಭಾಳ ಸಂತೋಷ ಆಗ್ತದೆ. ಮತ್ತು ಈ ವೃಷಭ ರಾಶಿಯವರಿಗೆ ಮಾತಿನಲ್ಲಿ ಹೇಳಿದ್ರೆ ಎಷ್ಟು ಹೇಳಿದ್ರು ಸಾಕಾಗಲ್ಲ, ಅಷ್ಟು ಒಳ್ಳೆಯ ಶುಭಫಲಗಳಿದೆ. ಎಲ್ಲ ಕೆಲಸ ಕಾರ್ಯಗಳನ್ನು ತಾವು ದೇವರನ್ನು ನಂಬಿ ಮಾಡಿ ತಮಗೆ ಖಂಡಿತ ಒಳ್ಳೆಯದಾಗತ್ತೆ. ಒಂದು ವೇಳೆ ಕಷ್ಟದಲ್ಲಿ ಯಾರಾದರೂ ಇದ್ದರೆ ತಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಅದಕ್ಕೆ ಹತ್ತಿರ ಇರತಕ್ಕಂಥ ಶ್ರೀನಿವಾಸ ದೇವಸ್ಥಾನಕ್ಕೆ ಹೋಗಿ ಶನಿವಾಸ ಅರ್ಚನೆ ಮಾಡಿ, ವಿಷ್ಣು ಸಹಸ್ರನಾಮ ಅರ್ಚನೆ ಮಾಡಿ, ತಮಗೆ ಎಲ್ಲ ರೀತಿಯ ಅನುಕೂಲಗಳಾಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.